48 ತಾಸಿನಲ್ಲಿ ನೋಡ್ರಿ ಬಿಜೆಪಿ ಅವ್ರದ್ದು ಹಾಲತ್ತೇನಾಗ್ಬಿಟ್ಟು ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಈ 48 ತಾಸಿನಲ್ಲಿ ಒಬ್ಬ RSS ಮಾತಾಡ್ತಿಲ್ಲ, ಬಿಜೆಪಿ ಅವ್ರು ಎಲ್ಲರೂ ಮಾತಾಡ್ತಾರಲ್ಲ. ಒಂದು NGO ಆಫ್ಟರ್ ಆಲ್. ಲ್ಯಾಂಗ್ವೇಜ್ ಏನಂದ್ರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು. ವಿರೋಧ ಪಕ್ಷದಲ್ಲಿದ್ದಾಗೆ ಸರ್ದಿಲ್ಲ, ಆಡಳಿತ ಪಕ್ಷದಲ್ಲಿ ಯಾರಿಗ್ರಿ ಎದುರಿಸ್ತಾರೆ ಇವರು? ಈಗ ಇವ್ರ 100 ವರ್ಷ ಅಂದ್ರೆ ನಮ್ದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ? ಸಂವಿಧಾನದಲ್ಲಿ ಸಂಪೂರ್ಣವಾದಂತ ನಂಬಿಕೆ ನನಗಿದೆ. ಐ ಲವ್ RSS ಅವರೆಲ್ಲರೂ ದೇಶದ್ರೋಹಿನೇ. ಯಾರು ಹೇಳಿದ್ರು ಸಪೋರ್ಟ್? ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಅಂತಲ್ಲ, ಕೆಲವು ಹೋರಾಟಗಳು ಎಲ್ಲರೂ ಮಾಡಬೇಕಾಗ್ತದೆ, ಕೆಲವು ಹೋರಾಟಗಳು ಏಕಾಂಗಿಯಾಗೂ ಮಾಡಬೇಕಾಗ್ತದೆ. ಬಟ್ ಈ ವಿಚಾರದಲ್ಲಿ ನಾವು ನಮ್ಮ ಸಮಾಜಗಳನ್ನು ಉಳಿಸುವ ವಿಚಾರದಲ್ಲಿ ಅಥವಾ ಕರ್ನಾಟಕವನ್ನು ಉಳಿಸೋ ಬೆಳೆಸೋ ವಿಚಾರದಲ್ಲಿ ಎಲ್ಲರೂ ಒಂದಿದ್ದೀವಿ. ನಿಮ್ಮ ಪತ್ರದ ಮೇಲೆ ಇನ್ನು ನಿರ್ಧಾರ ಏನಾಗುತ್ತೆ? 48 ತಾಸಿನಲ್ಲಿ ನೋಡ್ರಿ ಬಿಜೆಪಿ ಅವ್ರದ್ದು ಹಾಲತ್ತೇನಾಗ್ಬಿಟ್ಟಿದೆ. 48 ತಾಸು ಅಷ್ಟೇ ಆಗಿರೋದು ಸರ್. ಈ ಪತ್ರ ಕೊಟ್ಟು ಬಿಡುಗಡೆ ಮಾಡಿ ಪಬ್ಲಿಕ್ನಲ್ಲಿ. ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಈ 48 ತಾಸಿನಲ್ಲಿ ಒಬ್ಬ RSS ಮಾತಾಡ್ತಿಲ್ಲ, ಬಿಜೆಪಿ ಅವ್ರು ಎಲ್ಲರೂ ಮಾತಾಡ್ತಾರಲ್ಲ. ಯಾಕಂದರೆ ನಾನು ಹೇಳ್ತಿದ್ದೆ, ಇವ್ರ ಪ್ರಮೋಷನ್ ಈಸ್ ಡಿಪೆಂಡೆಂಟ್ ಆನ್ ಎಷ್ಟು ಜೋರಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡ್ಬೋದು ಅಥವಾ RSS ಅವ್ರ ಪರವಾಗಿ ಮಾತಾಡ್ಬೋದು ಅಂದ್ಬಿಟ್ಟು. ಅಲ್ಲಿ ನೋಡಿ, ಅಲ್ಲಿ ಅಸೆಂಬ್ಲಿನಲ್ಲಿ RSS ಬಗ್ಗೆ ಏನಾದರೂ ಮಾತಾಡಿದ್ರೆ ಇಡೀ ಸದನದ ಕಲಾಪನೇ ಮುಗಿಸ್ಬಿಡ್ತಾರೆ ಬಿಜೆಪಿ ಅವರು. ಏನಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಇದ್ದಾರೆ ಇವರು? ಒಂದು NGO ಆಫ್ಟರ್ ಆಲ್, ಸೋ ಕಾಲ್ಡ್ NGO, ಅನ್ರಿಜಿಸ್ಟರ್ಡ್ NGO. ತಮಗೆ ನೆನಪಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ನಾನೇ 2-3 ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು. ಪಾಪ ಕಂಪ್ಲೇಂಟ್ FIR ಎಲ್ಲ ದಾಖಲಾಯಿತು. ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು. ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು. ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ, ಸರ್ ಇವೆಲ್ಲನೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ, ಅದು ನಂಬರ್ ಯಾವುದೋ ಒಂದು ದೇಶದಲ್ಲಿ ಇರ್ತದೆ, ಆದರೆ IP ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ, ಅದು ಚೈನಾಯಿಂದ ಬರ್ತದೋ, ಈಸ್ಟರ್ನ್ ಯುರೋಪಿಂದ ಬರುತ್ತೋ, ಅಮೇರಿಕಾಯಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಪ್ರಯತ್ನ ನಾವು ಮಾಡಿದ್ದೀವಿ ಸರ್, ಆದರೆ ಇದ್ರ ಮೀರಿ ನಾವು ಮಾಡೋಕ್ಕಾಗಲ್ಲ ಅಂತ ಅಧಿಕೃತವಾಗಿ ಬಂದು ತಿಳಿಸಿದ್ರು. ಇವಾಗ ಈಗಲೂ ಅದೇ ನಡೆದಿದೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಆಮೇಲೆ ಈ ತತ್ವ, ಈ ಸಿದ್ಧಾಂತ ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡ್ತಾರಾ? ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಹೆದರಿಕೆ ಬೇಕು ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ID ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ID ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತಾ ಇದೆ. ಲ್ಯಾಂಗ್ವೇಜ್ ಏನಂದರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದದಲ್ಲಿ ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆ ಇದೇನು ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದನ್ನ ಯಾವಾಗ ಧ್ವನಿ ಎತ್ತಿದ್ವಿ ಅವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಲ್ಲಿ ಅವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ಲೈನಿಗೆ. ಎಲ್ಲ ಇದ್ದೇ ಇರೋದಲ್ವ ಸಹಜ, ಎದುರಿಸ್ಬೇಕಾಗುತ್ತೆ. ಮಾತ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕಾಲ್ ಮಾಡ್ತಾರೆ? ಇಲ್ಲ, ಫ್ಯಾಮಿಲಿ ಮೆಂಬರ್ಸಿಗಲ್ಲ. ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. 1-2 ಅಂದರೆ ಓಕೆ. ವಾಟ್ಸಾಪ್ ಕಾಲ್ಗಳು ನೋಡಿ. FIR ರಿಜಿಸ್ಟರ್ ಮಾಡಿಸ್ಬೋದು, ಬಟ್ ಅಗೇನ್ ಇಟ್ಸ್ ಗೋಯಿಂಗ್ ಟು ಬಿ ದ ಸೇಮ್ ಥಿಂಗ್. ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ ಇವೆಲ್ಲನೂ. ಸೊ ಇದನ್ನು ಟ್ರೇಸ್ ಮಾಡೋದು ಕಷ್ಟ. ಸರ್, ಇದು ಐಡಿಯಾಲಜಿ ಆಫ್ ಫೈಟ್ ಇದೆ.
ಅಂದರೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಇದನ್ನು ವಿರೋಧಿಸ್ಕೊಂಡು ಬಂದಿದೆ. ಇದರಿಂದ ಹಿಂದೆ ಸರಿಯೋ ಮಾತೇನಾರು ಇದೆಯಾ? ಯಾರಿಗೆ ಸರಿಬೇಕು? ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗೆ ಸರಿದಿಲ್ಲ, ಆಡಳಿತ ಪಕ್ಷದಲ್ಲಿ ಯಾರಿಗ್ರಿ ಎದುರಿಸ್ತಾರೆ ಇವರು? ಯಾರಿಗೆ? ಈಗ 100 ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ, ಬೆದರಿಕೆ ಹಾಕಬೇಕು, ಹೆದರಿಕೆ ಹಾಕಬೇಕು. ಗಾಂಧೀಜಿಯವರ ಈ ತತ್ವದಿಂದಾನೇ ಈ ತತ್ವದಿಂದ ಗಾಂಧಿಯವರು ಬಲಿ ತಗೊಂಡಿಲ್ವ ಇವರು? ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು ಮುಗಿಸಿಲ್ವಾ? ಹಂಗೆ ಇವ್ರು ಮಾಡ್ತಾನೇ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಈಗ ಇವ್ರದ್ದು 100 ವರ್ಷ ಅಂದರೆ ನಮ್ಮದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ? ಇಟ್ ಇಸ್ ಮೈ ಐಡಿಯಾಲಜಿ. ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ, ಬಸವ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ. ಇಲ್ಲಿ ಈ ಆ ತತ್ವ ಸಿದ್ಧಾಂತದಲ್ಲಿ ಇಲ್ಲ, ಅಷ್ಟೇ ನಮ್ಮದು. ಮಾಡಲಿ, ಅದಕ್ಕೇನು? ಅದೇ ಈಗ ನೋಡಿ, ಐ ಲವ್ RSS ಅನ್ನೋರೆಲ್ಲರೂ ದೇಶದ್ರೋಹಿನೇ. ಅವ್ರು ನೋಡಿ, RSS ಅವ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ. ಪಾಪ ಭಾಳಷ್ಟು ಜನರಿಗೆ ಅವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ, ಕೋಟ್ಯಾಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ RSS ಅವರು. ನಾನು ಕೇಳಿರೋ ಪ್ರಶ್ನೆಗೆ ಒಂದನ ಉತ್ತರ ಕೊಡ್ತಾ ಇದ್ದಾರೆ ಸರ್ ಇವರು. ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ. ಅವ್ರು ರಿಜಿಸ್ಟರ್ ಇದ್ದಾರಾ ಇಲ್ಲ, ಅದು ಹೇಳ್ತಾ ಇದ್ದಾರಾ ಇಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಅಲ್ಲಿ 50 ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ, ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ. ಸಾವರ್ಕರ್ ಅವ್ರು ಯಾಕಪ್ಪ ಬ್ರಿಟಿಷವ್ರ ಹತ್ರ ಪೆನ್ಷನ್ ತೊಗೊಂಡ್ರು, ಯಾಕೆ ಅವರು ಮಾತೃಭೂಮಿ ಅಂದಿಲ್ಲ, ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ, ಅದೆಲ್ಲ ಹೇಳ್ತಾರಾ? ಅದ್ರ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರ ನಂದು? ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನನಗೆ ಸಹಾಯ ಮಾಡಬೇಕು. ಪ್ರಿಯಾಂಕರ್ಗೆ ಒಂದು 4-5 ಪ್ರಶ್ನೆಗಳು ಕೇಳಿದ್ದಾನೆ, ಅದಕ್ಕೆ ಉತ್ತರ ಕೊಡಿ ಸರ್ ಅಂತ ಹೇಳಿ. ಅದು ಇದು ಬಿಟ್ಟು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅವ್ರ ಮನೆಯ ಮಕ್ಕಳು ಯಾವಾಗ ಇಳಿತಾರೆ, ಬೀದಿಗೆ ಇಳಿತಾರೆ, ಧರ್ಮ ರಕ್ಷಣೆಗೆ ಇಳಿತಾರೆ, ಗೋ ರಕ್ಷಣೆಗೆ ಇಳಿತಾರೆ, ಅದನ್ನು ಕೊಡ್ಬೋದಲ್ಲ. ಇತಿಹಾಸ ಗೊತ್ತಿಲ್ಲ, ವರ್ತಮಾನ ಮತ್ತು ಭವಿಷ್ಯನ ಅವ್ರ ಮಕ್ಕಳದ್ದು ಅವ್ರ ಕೈನಲ್ಲಿದೆ ಅಲ್ಲ, ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಟ್ಬಿಡ್ಲಿ. ಅವರು ಇತಿಹಾಸ ಬೇಕಾದರೆ ಅವರಿಗೆ RSS ಪಾಠದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.